ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಈ ರಿಪೋರ್ಟ್ ಬಗ್ಗೆ ಏನು ಹೇಳ್ತೀರಾ, ಹಾಗೆ ಸರ್ಕಾರದ ಒಂದು ನಿರ್ಧಾರದ ಬಗ್ಗೆ ಏನು ಹೇಳ್ತೀರಾ? ಸರ್ಕಾರದ ನಿರ್ಧಾರ ಕರೆಕ್ಟಾಗೇ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇದು ಭಯದ ವಿರುದ್ಧ ಹೋರಾಟ ಆಗಬಾರ್ದು. ಇದು ಒಂದು ಜ್ಞಾನ ಅಂದರೆ ಅಜ್ಞಾನವನ್ನು ಹೋಗಲಾಡಿಸೋವಂಥದ್ದು, ಕಳಂಕವನ್ನು ಹೋಗಲಾಡಿಸೋವಂಥದ್ದು ಮತ್ತು ಜಾಗೃತಿಯನ್ನು ಮೂಡಿಸೋವಂಥದ್ದು ಆಗಿರಬೇಕು. ಸೊ ನಾವೀಗ HIV ಎಲ್ಲ ಕಡೆ ಇದೆ ಅಂತ ಹೇಳಿ ಭಯ ಪಟ್ಕೊಂಡು ಅಯ್ಯೋ ಇದು ಸಾರಬಾರ್ದು, ಇದು ಸರಿಯಲ್ಲ, ಈ ಥರದ ಬಗ್ಗೆ ಇದು ಮಾಡೋದಕ್ಕಿಂತ ಮಕ್ಕಳಲ್ಲಿ ಆ ಜಾಗೃತಿಯನ್ನು ಮೂಡಿಸೋದು ತುಂಬ ಇಂಪಾರ್ಟೆಂಟ್. ಸೊ ಈಗೇನು ಸರ್ಕಾರ ತಂದಿದೆ ಸೆಲ್ಫ್ ಅಸೆಸ್ಮೆಂಟ್, ರಿಸ್ಕ್ ಅಸೆಸ್ಮೆಂಟ್ ರಿಪೋರ್ಟ್, ಇದು ತುಂಬ ಒಳ್ಳೆ ಐಡಿಯಾ ಅಂತ ಹೇಳ್ಬೋದು. ಯಾಕಂದರೆ ಕೆಲವು ಮಕ್ಕಳಿಗೆ ಮುಜುಗರ ಆಗುತ್ತೆ ಹೋಗಿ ಡಾಕ್ಟರ್ ಹತ್ರ ಕೇಳೋದಕ್ಕೆ. ಎಲ್ಲ ಪ್ರಾಬ್ಲಮ್ಸ್ಗಳು ಆಂಗ್ಸೈಟಿ ಡೆವಲಪ್ ಆಗ್ತಾ ಇರುತ್ತೆ, ಅವ್ರಿಗೆ ಗೊತ್ತಿರಲ್ಲ, ಒಳಗಡೆ ಸ್ಟ್ರೆಸ್ ಬರ್ತಾ ಇರುತ್ತೆ. ಸೊ ಈ ಸೆಲ್ಫ್ ಅಸೆಸ್ಮೆಂಟ್ ನೋಡೋದ್ರಿಂದ, ಅವರು ಮಾರ್ಕ್ ಮಾಡೋದ್ರಿಂದ ಎಷ್ಟು ಅಪಾಯ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ಕೊಳ್ಳೋ ಥರ ಈ ರಿಪೋರ್ಟ್. ಸೊ ಅದರಿಂದ ಅವರು ನೆಕ್ಸ್ಟ್ ಸ್ಟೆಪ್ ಏನು ತಗೋಬಹುದು, ನಾನು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಜಾಗೃತಿ ಮೂಡುತ್ತೆ. ಸೊ ದಿಸ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ಈಗ ಯಾರು ಹಿಂಗೆ ಆಗಿದ್ದಾರೆ ಅಂತ ಪತ್ತೆ ಹಚ್ಚೋದು, ಅವ್ರನ್ನ ಹಿಡಿಯೋದು ಅಥವಾ ಇದೆಲ್ಲ ಮಾಡೋದ್ಕಿಂತ, ಆಮೇಲೆ ಕೆಲವರು ನೆಗ್ಲಿಜೆನ್ಸಿ ತುಂಬಾ ಇರುತ್ತೆ ಕೆಲವು ಮಕ್ಕಳಿಗೆ. ಸೊ ಅದೆಲ್ಲದ್ರಿಂದ ಇನ್ನು ಈ ರೋಗ ಹರಡದೇ ಇರೋ ಹಾಗೆ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು.